ನಿಮ್ಮ ಹುಟ್ಟಿನ ಉದ್ದೇಶ ಮತ್ತು ನಿಮ್ಮ ಗುರಿಯನ್ನು ನೀವು ಕಂಡುಕೊಂಡಿದ್ದೀರಾ? ಅದರತ್ತ ಮುನ್ನಡೆಯುವ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿ. ನಿಮ್ಮ ಆಲೋಚನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಗುರಿಯನ್ನು ಸಾಧಿಸೋಕೆ ಏನು ಜ್ಞಾನ ಬೇಕೋ ಅದನ್ನು ಸಂಪಾದಿಸುತ್ತೀರಿ. ಹಾಗೆ ಮುನ್ನುಗ್ಗುತ್ತಾ ಇರಿ. ಇತರರು ಕೇಳಿದರೆ ಬರೀ ಸೂಚನೆಯನ್ನು ಮಾತ್ರ ನೀವು ನೀಡಬೇಕು. ನಿಮ್ಮ ಪೂರ್ತಿ ಆಲೋಚನೆಯನ್ನು ನೀವು ಬಿಟ್ಕೊಡ್ಬಾರ್ದು. ಏಕೆಂದರೆ ಅವರಿಗೂ ಒಂದು ಆಲೋಚನಾ ಶಕ್ತಿ ಇದೆ. ನಿಮ್ಮ ಆಲೋಚನೆಗಳಿಂದ ಅವರು ಕೂಡ ಅವರದೇ ಆದ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಇತರ ಬೇರೆ ಬೇರೆ ರೀತಿಯ ಕಾರ್ಯಗಳನ್ನು ಅವರು ಕೂಡ ಸಾಧಿಸ್ಕೊಳ್ತಾರೆ. ಅವರಿಗೂ ಒಂದು ಬುದ್ಧಿಶಕ್ತಿ ಇದೆ. ಅವರಿಗೂ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ, ಹರಡಿಸಿಕೊಳ್ಳೋಕ್ಕೆ ಅವರಿಗೆ ಪ್ರಯತ್ನ ನೀಡಿ. ನೀವು ಏನಾದರೂ ಪೂರ್ತಿ ಆಲೋಚನೆಗಳು ಅವರಿಗೆ ಹೇಳಿದ್ದೇ ಆದರೆ ಅದು ಅವರು ನಿಮ್ಮ ಆಲೋಚನೆಗಳನ್ನೇ ಕಾಪಿ ಮಾಡ್ತಾರೆ. ಅದಕ್ಕಾಗಿ ಅವರು ದಿನದಿಂದ ದಿನಕ್ಕೆ ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಳ್ಳುವುದನ್ನು ಕಮ್ಮಿ ಮಾಡ್ಕೊತ ನಿಮ್ಮ ಆಲೋಚನೆಗಳೇ ಅವರ ಆಲೋಚನೆಗಳು ಆಗಿಬಿಡ್ತವೆ. ಅದಕ್ಕಾಗಿ ನೀವು ನಿಮ್ಮ ಪೂರ್ತಿ ಆಲೋಚನೆಯನ್ನು ಯಾರಿಗೂ ಬಿಟ್ಟುಕೊಡಬೇಡಿ. ಬರೀ ಸೂಚನೆಗಳನ್ನು ಮಾತ್ರ ನೀಡಿ. ನಿಮ್ಮ ಗುರಿಯತ್ತ ನೀವು ನಿಷ್ಠೆಯಿಂದ ಮುನ್ನುಗ್ತಾ ಇರಿ.